ಇನ್ನು ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಭಾರಿ ಟೆನ್ಷನ್ ಆಗ್ತಾ ಇದೆ. ಹಿಂದೆ ನಿಗದಿಯಾಗುತ್ತಾ ಕೇಸ್ ಟ್ರಯಲ್ ದಿನಾಂಕ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಭಾರಿ ಟೆನ್ಷನ್ ಆಗ್ತಾ ಇದೆ. ಹಿಂದೆ ನಿಗದಿಯಾಗುತ್ತಾ ಕೇಸ್ ಟ್ರಯಲ್ ದಿನಾಂಕ? ಡಿ ಗ್ಯಾಂಗ್ ವಿರುದ್ಧ ಆದ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗುತ್ತೆ. ದರ್ಶನ್ ಪವಿತ್ರ ಸೇರಿ 17 ಆರೋಪಿಗಳು ಹಾಜರಾಗಬೇಕಾಗಿದೆ. ಖುದ್ದು ಕೋರ್ಟ್ಗೆ ಹಾಜರಾಗಲಿರುವ ಡಿ ಗ್ಯಾಂಗ್ 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪವಿತ್ರ ಹಾಜರಾಗಬೇಕಾಗಿದೆ. ಚಾರ್ಜ್ ಫ್ರೇಮ್ ಮುನ್ನ ಆರೋಪಿಗಳಿಗೆ ಜಡ್ಜ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆರೋಪ ಒಪ್ಕೊಳ್ತೀರಾ ಅಥವಾ ಅಲ್ಲಗಳಿತೀರಾ ಎಂಬ ಪ್ರಶ್ನೆಯನ್ನ ಕೇಳ್ತಾರೆ. ವಿಚಾರಣೆಯ ಬಳಿಕ ಟ್ರಯಲ್ ದಿನಾಂಕ ಕೂಡ ನಿಗದಿ ಮಾಡುವ ಸಾಧ್ಯತೆ ಇದೆ. ಇನ್ನು ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗಿಗೀಗ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಮತ್ತು ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಇದರ ಜೊತೆಗೆ ಇವರ ವಿರುದ್ಧವಾಗಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ದೋಷಾರೋಪ ಪಟ್ಟಿಯನ್ನು ಆಧರಿಸಿ ನ್ಯಾಯಾಧೀಶರು ಕೆಲವೊಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಈ ಪ್ರಶ್ನೆಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನು ಕೂಡ ಅವರೇ ಜಡ್ಜಿ ಸ್ವತಃ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು 17 ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಕೋರ್ಟ್ಗೆ ಹಾಜರಾದ ನಂತರ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾರೆ. ನಿಮಗೂ ಈ ಪ್ರಕರಣದಲ್ಲಿ ಏನೀಗ ಸದ್ಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಇದನ್ನ ನೀವು ಒಪ್ಕೋತೀರಾ? ಇದು ನಿಮಗೆ ಸರಿ ಅನ್ಸುತ್ತಾ? ನೀವು ಈ ಕೆಲಸವನ್ನ ಮಾಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲ, ನಾವು ಈ ಕೆಲಸವನ್ನ ಮಾಡಿಲ್ಲ, ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಅಂದ್ರೆ, ಇಲ್ಲ ವಿಚಾರಣೆ ಆಗಬೇಕು ಅಂತ ಏನಾದರೂ ಹೇಳಿಕೆಯನ್ನ ಕೊಟ್ರೆ ಮತ್ತೆ ವಿಚಾರಣೆಗೆ ಈ ವಿಚಾರ ಮುನ್ನೆಲೆಗೆ ಬರುತ್ತೆ. ಏನು ದಿನಾಂಕ ಇದೆ, ಸಾಕ್ಷಿ ವಿಚಾರಣೆಗೆ ಕೋರ್ಟ್ ದಿನಾಂಕ ಕೂಡ ನಿಗದಿ ಮಾಡುತ್ತೆ. ಇದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ, ಎಲ್ಲ ಆರೋಪಿಗಳ ಹಾಜರಾತಿಯ ಬಳಿಕ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಕೂಡ ಶುರುವಾಗಲಿದೆ. ಇನ್ನು A1 ಆರೋಪಿ ಏನಿದ್ದಾರಲ್ಲ ಪವಿತ್ರ ಗೌಡ ಅಂತ, ಏನಾದರೂ ಆ ಥರ ಕೂಗಿದಾಗ ಕೋರ್ಟ್ನಲ್ಲಿ ಮೊದಲಿಗೆ ಕೂಗ್ತಾರೆ, ಹೆಸರನ್ನು ಹೇಳ್ತಾರೆ, A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಅಂತ. ಆ ರೀತಿ ಕೂಗಿದಾಗ ಕಟ್ಟಕಟ್ಟೆಗೆ ಆ ಆರೋಪಿ ಏನಿರ್ತಾರೋ ಅವ್ರು ಕಟ್ಟಕಟ್ಟೆಗೆ ಬರಬೇಕಾಗತ್ತೆ. ಇನ್ನು ಕಟ್ಟಕಟ್ಟೆಗೆ ಬಂದ ನಂತರ ಅವ್ರ ಮೇಲೆ ಏನು IPC ಸೆಕ್ಷನ್ 302 ಕೊಲೆಯ ಯತ್ನ ಕೇಸ್ ಕೂಡ ದಾಖಲಾಗಿದೆ. ಇದರ ಜೊತೆಗೆ 364 ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿದೆ. ಇನ್ನು 202 ಸಾಕ್ಷಿನಾಶ ಕೇಸ್ ಕೂಡ ದಾಖಲಾಗಿದೆ. ಇದೆಲ್ಲವನ್ನೂ ಕೂಡ ಮುಂದೆ ಇಟ್ಟು ಪ್ರಶ್ನೆ ಮಾಡ್ತಾರೆ. ನೋಡಿ, ನಿಮ್ಮ ಮೇಲೆ ಈ ಸೆಕ್ಷನ್ನಲ್ಲಿ ಈ ಪ್ರಕರಣ ದಾಖಲಾಗಿದೆ, ನೀವು ಹಾಗಾದರೆ ಕೊಲೆಗೆ ಯತ್ನ ಮಾಡಿದ್ರಾ? ಇನ್ನು ಕಿಡ್ನಾಪನ್ನು ನೀವು ಮಾಡಿಸಿದ್ರಾ? ಇದರ ಜೊತೆಗೆ ಸಾಕ್ಷಿನಾಶ ಕೇಸ್ ಕೂಡ ದಾಖಲಾಗಿದೆ. ಏನಾದರೂ ಸಾಕ್ಷಿಗಳನ್ನು ನಾಶ ಮಾಡುವ ಕೆಲಸವನ್ನು ನೀವು ಮಾಡಿದ್ರೆ ಇದನ್ನು ನೀವು ಒಪ್ಕೋತೀರಾ ಅಥವಾ ಇದನ್ನು ಅಲ್ಲಗಳಿತೀರಾ ಅಂತ ಜಡ್ಜ್ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಬರೀ ಪವಿತ್ರ ಗೌಡ ಅಥವಾ ದರ್ಶನ್ ಅವರಿಬ್ಬರಿಗೆ ಕೇಳೋದಿಲ್ಲ, ಉಳಿದ ಆರೋಪಿಗಳೇನಿದ್ದಾರೆ 17 ಆರೋಪಿಗಳಿಗೂ ಕೂಡ ಇದೇ ಮಾದರಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಅವರ ಮೇಲೆ ಏನೆಲ್ಲ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಿರುವಂತಹ ಕೆಲವೊಂದಿಷ್ಟು ಸೆಕ್ಷನ್ಗಳನ್ನು ಆಧಾರವಾಗಿಟ್ಕೊಂಡು ಆ ಸೆಕ್ಷನ್ಗಳ ಬಗ್ಗೆ ತಿಳಿ ಹೇಳಿ ಆ ಸೆಕ್ಷನ್ಗಳಲ್ಲಿ ಏನೆಲ್ಲ ಕೇಸ್ ದಾಖಲಾಗಿದೆ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಈ ಕೇಸ್ ನಿಮ್ಮ ಮೇಲೆ ದಾಖಲಾಗಿದೆ, ನೀವು ಇದನ್ನು ಒಪ್ಕೋತೀರಾ, ನೀವು ಈ ಕೆಲಸವನ್ನ ಮಾಡಿದ್ದೀರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಏನಾದರೂ ಇಲ್ಲ, ಇದೆಲ್ಲ ಸುಳ್ಳು, ವಿಚಾರಣೆ ಮತ್ತೆ ಆಗಬೇಕು ಅಂತ ಆರೋಪಿಗಳೇನಾದ್ರು ಹೇಳಿಕೆ ಕೊಟ್ಟರೆ ಎಲ್ಲ 17 ಆರೋಪಿಗಳನ್ನ ಕರೆದು ಅವರ ಮೇಲೆ ದಾಖಲಾಗಿರುವ ಸೆಕ್ಷನ್ಗಳೇನಿದೆ ಅದೆಲ್ಲವನ್ನು ಕೂಡ ಕೇಳಿದ ನಂತರ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಏನಾದರೂ ಇಲ್ಲ, ಇವರೆಲ್ಲ ಕೊಟ್ಟಿರೋದು ಸುಳ್ಳು, ಆ ರೀತಿ ಹೇಳಿದ್ರೆ ಮತ್ತೆ ವಿಚಾರಣೆಯನ್ನ ಮಾಡ್ತಾರೆ. ಮತ್ತೆ ಪೊಲೀಸರು ಬೇರೆ ಬೇರೆ ರೀತಿಯಲ್ಲಿ ಏನು ಅವ್ರು ಹೇಳಿರೋದನ್ನ ಪ್ರೂವ್ ಮಾಡಬೇಕಾಗತ್ತೆ. ಈಗ ನಾವು ಹಾಕಿರುವಂತಹ ಸೆಕ್ಷನ್ಗಳಾಗಿರಬಹುದು, ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿ ಆಗಿರಬಹುದು, ಅದೆಲ್ಲವೂ ಕೂಡ ಇಲ್ಲ ಕರೆಕ್ಟ್ ಇದೆ ಅನ್ನೋದಾದರೆ ಅವ್ರು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಇವರು ಮಾಡಿರುವಂತಹ ಈ ಕುಕೃತ್ಯಗಳೇನಿದ್ದಾವೆ, ಈ ರೀತಿಯಾಗಿ ಕುಕೃತ್ಯ ಮಾಡಿದ್ದಾರೆ ಅಂತ ಕೆಲವೊಂದಿಷ್ಟು ಸೆಕ್ಷನ್ಗಳು ಹಾಕಿದ್ದಾರಲ್ಲ, ಅದ್ರ ಬಗ್ಗೆ ಪೊಲೀಸರು ಕೂಡ ಪ್ರೂವ್ ಮಾಡುವಂಥ ಅನಿವಾರ್ಯತೆ ಕೂಡ ಬರುತ್ತೆ. ಇನ್ನು ಇದಾದ ನಂತರ ಮೊದಲ ಹಂತವಾಗಿ ಕೇಸ್ ಟ್ರಯಲ್ ದಿನಾಂಕವನ್ನು ಘೋಷಣೆ ಮಾಡಬೇಕಾಗತ್ತೆ. ಕೇಸ್ ಟ್ರಯಲ್ ಅಂದರೆ ಆ ಒಂದು ಕೇಸ್ ಏನಿದೆ, ಆ ಒಂದು ಪ್ರಕರಣ ಏನಿದೆ, A to Z ಅಂದರೆ ಯಾವಾಗ ಈ ಕೇಸ್ ಪ್ರಾರಂಭ ಆಯ್ತಲ್ಲ, ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಇಬ್ಬರ ನಡುವೆ ನಡೆದಂತಹ ಸಂಭಾಷಣೆ ಇದೆಯಲ್ಲ, ಆ ಸಂಭಾಷಣೆಯಿಂದ ಹಿಡಿದು ಸುಮ್ಮನಹಳ್ಳಿಯಲ್ಲಿ ರೇಣುಕಾಸ್ವಾಮಿಯ ಬಾಡಿಯನ್ನು ತಗೊಂಬಂದು ಎಸೆದಿದ್ದಾಗಿರಬಹುದು, ಅದಾದ ನಂತರ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದು, ಅದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಟ್ರಯಲ್ ಆಗತ್ತೆ. ಖುದ್ದು ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರಾಗಲೇಬೇಕು. ಸೆಂಟ್ರಲ್ ಜೈಲಿನಿಂದ 7 ಆರೋಪಿಗಳು ಹೊರಡಲಿದ್ದಾರೆ. ದರ್ಶನ್, ಪವಿತ್ರ ಗೌಡ, ಜಗದೀಶ್, ಅನುಕುಮಾರ್,
ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಹಾಜರಾಗಲಿದ್ದಾರೆ. ಇನ್ನು ಭದ್ರತೆಯಲ್ಲಿ ಆರೋಪಿಗಳನ್ನ ಖಾಕಿ ಪಡೆ ಕರೆತರಲಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ನೇರವಾಗಿ ಆರೋಪಿಗಳನ್ನ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳ್ತಾರೆ. ಕೊಲೆ ಆರೋಪದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಖಾಕಿಯ ಭದ್ರತೆಯಲ್ಲಿ ಆರೋಪಿಗಳನ್ನ ಕರೆತರುವ ಕೆಲಸವನ್ನ ಮಾಡಲಾಗ್ತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರಾಗಲಿದೆ. ಎಲ್ಲ ಆರೋಪಿಗಳನ್ನು ಕೂಡ ಪೊಲೀಸರ ಸರ್ಪಗಾವಲಿನಲ್ಲಿ ಕರೆತರಲಾಗ್ತಾ ಇದೆ. ಎಲ್ಲ ಆರೋಪಿಗಳು ಕೂಡ ಕೋರ್ಟ್ನಲ್ಲಿ ಈ ಸಂದರ್ಭದಲ್ಲಿ ಇರಲೇಬೇಕಾಗತ್ತೆ. 17 ಆರೋಪಿಗಳು ಕೂಡ ಹಾಜರಾಗಲೇಬೇಕಾಗತ್ತೆ. ಹಾಜರಾದ ನಂತರ ಜಡ್ಜ್ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ನಿಮಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಇದೆ? ಈಗ ಕೆಲವೊಂದಿಷ್ಟು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ದೋಷಾರೋಪ ಪಟ್ಟಿಗಳಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಗಳೇನಿದ್ದಾವೆ ಅದನ್ನು ಹೊರಿಸಲಾಗಿದೆ. ಕೊಲೆಯ ಯತ್ನ ಆಗಿರಬಹುದು, ಕಿಡ್ನಾಪ್ ಪ್ರಕರಣ ಆಗಿರಬಹುದು, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡಿರುವಂತಹ ಕೇಸ್, ಈ ಎಲ್ಲ ಕೇಸ್ಗಳ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಇದನ್ನ ನೀವು ಒಪ್ಕೋತೀರಾ? ಒಬ್ಬೊಬ್ಬರನ್ನು ಕೂಡ ಕೇಳ್ತಾರೆ. ಈಗ A1 ಯಾರಿದ್ದಾರೆ? ಪವಿತ್ರ ಗೌಡನನ್ನ ಕಟಕಟಗೆ ನಿಲ್ಲಿಸಿ ಈ ಒಂದು ಪ್ರಕರಣದಲ್ಲಿ ನಿನ್ನ ಮೇಲೆ ಈ ರೀತಿಯಾಗಿ ಆರೋಪ ಬಂದಿದೆ, ಇದನ್ನ ನೀನು ಒಪ್ಕೋತ್ಯಾ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅದಾದ ನಂತರ A2 ದರ್ಶನ್ ಆಗಿರಬಹುದು, ಪ್ರದೋಷ್ ಆಗಿರಬಹುದು, ಪವನ್ ಆಗಿರಬಹುದು, ರಾಘವೇಂದ್ರ, ನಂದೀಶ್, ಜಗದೀಶ್, ರವಿ, ಧನರಾಜ್, ಏನೆಲ್ಲ 17 ಆರೋಪಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಚಾರ್ಜ್ ಫ್ರೇಮ್ ಮುನ್ನ ಆರೋಪಿಗಳಿಗೆ ಈ ರೀತಿಯಾಗಿ ಜಡ್ಜ್ ಅವರು ಪ್ರಶ್ನೆ ಕೇಳ್ತಾರೆ. ಆ ನಂತರ ಅವರು ಏನಾದರೂ ಇಲ್ಲ ನಾವು ಈ ರೀತಿಯಾಗಿ ಕೆಲಸವನ್ನ ಮಾಡಿಲ್ಲ, ವಿಚಾರಣೆ ಮತ್ತೆ ಆಗಬೇಕು ಅಂತಂದ್ರೆ ಮತ್ತೆ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಏನಾಗುತ್ತೆ ಇವತ್ತು ನ್ಯಾಯಾಲಯದಲ್ಲಿ ಅಂತ ಡಿ ಗ್ಯಾಂಗ್ ಎಲ್ಲರೂ ಕೂಡ ಇವತ್ತು ಹಾಜರಾಗಲೇಬೇಕಾಗಿದೆ ಕೋರ್ಟ್ಗೆ, ಏನಾಗಬಹುದು ಅರುಣ್? ಸಂಖ್ಯೆ ಏನಂದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಇವತ್ತು ಕೋರ್ಟ್ ಒಂದು ಚಾರ್ಜ್ ಫ್ರೇಮ್ಗೆ ಒಂದು ದಿನಾಂಕವನ್ನ ನಿಗದಿಯನ್ನ ಮಾಡುತ್ತೆ. ಈ ಸಂದರ್ಭದಲ್ಲಿ ಏನು ಎಲ್ಲಾ ಆರೋಪಿಗಳು ಖುದ್ದು ಒಂದು ಕೋರ್ಟ್ ನಲ್ಲಿ ಹಾಜರಿರಬೇಕು. ಅಂದ್ರೆ ರೇಣುಕಾಸ್ವಾಮಿ ಅಂದ್ರೆ ದರ್ಶನ್ ಇರ್ಬೋದು, ಮತ್ತೆ ಪವಿತ್ರ ಗೌಡ ಇರ್ಬೋದು, ಸೇರಿ ಎಲ್ಲಾ ಆರೋಪಿಗಳು ಸಹ ಏನು ಇವತ್ತು ಕೋರ್ಟ್ಗೆ ಹಾಜರಿರಬೇಕು. ಮತ್ತೆ ಆ ಜೈಲಿನಲ್ಲಿ ಇರುವಂತಹ ಆರೋಪಿಗಳು ಸಹ ಅವರನ್ನ ಬಿಗಿ ಭದ್ರತೆಯಲ್ಲಿ ಜೈಲಿನಿಂದ ಕರ್ಕೊಂಡು ಬಂದು 3 ಗಂಟೆಗೆ ಒಂದು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಆ ಬೇಲ್ ಮೇಲೆ ಇರುವಂತಹ ಆರೋಪಿಗಳು ಸಹ ಯಾರ್ಯಾರಿದ್ದಾರೆ ಸೊ ಅವರು ಸಹ ಏನು ಒಂದು ಇವತ್ತು ಕೋರ್ಟ್ಗೆ ತಮ್ಮ ವಕೀಲರ ಮೂಲಕ ಬಂದು ಒಂದು ಅರ್ಜಿಯನ್ನ ಸಲ್ಲಿಸ್ಕೋಬೇಕು. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಸಹ ಎಲ್ಲರ ಒಂದು ಹಾಜರಾತಿಯನ್ನ ಕೋರ್ಟ್ ಪಡ್ಕೊಳ್ತೈತೆ. ಅಂದ್ರೆ ಎಲ್ಲಾ ಆರೋಪಿಗಳು ಹಾಜರಿದಾರ ಅಥವಾ ಇಲ್ವಾ, ಯಾರಾದ್ರೂ ಗೈರಿದಾರ ಅನ್ನೋದ್ರ ಬಗ್ಗೆ ವಕೀಲರ ಮೂಲಕ ಎಲ್ಲರನ್ನೂ ಸಹ ಒಂದು ಮಾಹಿತಿನ ಪಡ್ಕೊಳ್ಳುತ್ತೆ. ಆ ನಂತರ ಕೋರ್ಟ್ ಜಡ್ಜ್ ಏನು ಎಲ್ಲಾ ಆರೋಪಿಗಳನ್ನು ಸಹ ಕೇಳ್ತಾರೆ. ಏನಂದ್ರೆ ನೀವು ಈ ಒಂದು ಪ್ರಕರಣದಲ್ಲಿ ಏನು ಅಂದ್ರೆ ನಿಮ್ಮ ಮೇಲೆ ಈ ಪ್ರಕರಣ ಪೊಲೀಸರು ದಾಖಲು ಮಾಡಿದ್ದಾರೆ, ಈ ಪ್ರಕರಣದಲ್ಲಿ ನೀವೇನಾದ್ರೂ ಒಪ್ಕೊಳ್ತೀರಾ ಅಥವಾ ನೀವು ಕೇಸನ್ನ ನಡೆಸ್ತೀರಾ ಅಂತ ಹೇಳ್ಬಿಟ್ಟು ಜಡ್ಜು ಕೇಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅವರು ವಕೀಲರ ಮೂಲಕ ಒಂದು ಉತ್ತರವನ್ನ ಕೊಡ್ತಾರೆ. ಇಲ್ಲ, ನಾವು ತಪ್ಪು ಒಪ್ಕೊಳ್ಳಲ್ಲ, ಇದು ನಮ್ಮ ಮೇಲೆ ದಾಖಲಿಸಿರುವಂತಹ ಸುಳ್ಳು ಕೇಸುಗಳು, ಮತ್ತೆ ನಾವು ಈ ಕೇಸನ್ನ ನಡೆಸ್ತೀವಿ, ಮತ್ತೆ ಇದನ್ನ ನಾವು ಎದುರಿಸ್ತೀವಿ ಅಂದ್ಬಿಟ್ಟು ಆರೋಪಿಗಳು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಮುಂದಿನ ದಿನಾಂಕವನ್ನ ಕೋರ್ಟ್ ಕೊಡುತ್ತೆ. ಆ ದಿನಾಂಕದಂದು ಈಗ ಏನು ಸುಮಾರು 280ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಈ ಒಂದು ಪ್ರಕರಣದಲ್ಲಿ ಸಂಗ್ರಹ ಮಾಡಿರುವಂತದ್ದು ಪೊಲೀಸರು. ಆಗ ಅವರು ಯಾರನ್ನ ಕೋರ್ಟ್ ಸೂಚಿಸುತ್ತೆ ಆ ಒಂದು ಸಾಕ್ಷಿಗಳು ಬಂದು ಆ ದಿನ ಆರೋಪಿಗಳ ಗುರುತನ್ನ ಪತ್ತೆ ಮಾಡುತ್ತೆ. ಪತ್ತೆ ಮಾಡಿದ ನಂತರ ಅವರು ಪತ್ತೆ ಮಾಡಿದ ಸಂದರ್ಭದಲ್ಲಿ ಅವರು ಎಲ್ಲಿದ್ರು ಮತ್ತೆ ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಸಹ ಒಂದು ಸಾಕ್ಷಿಯನ್ನ ನುಡಿಬೇಕಾಗುತ್ತೆ. ಹೀಗೆ ಒಂದೊಂದು ದಿನಕ್ಕೆ ಇಷ್ಟು ಜನ 10 ಜನ ಇರ್ಬೋದು ಅಥವಾ 5 ಜನ ಇರ್ಬೋದು, ಅಂತಹ ಜನರನ್ನ ಏನು ಪೊಲೀಸರು ಕರ್ಕೊ ಬಂದು ನ್ಯಾಯಾಲಯದ ಮುಂದೆ ಯಾರು ಸಾಕ್ಷಿಗಳಿದ್ದಾರೆ ಸೊ ಅವ್ರನ್ನೆಲ್ಲವರನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಸುಮಾರು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಏನು ಪೊಲೀಸರು ಹೇಳಿರುವಂತದ್ದು, ನಾವು ಒಂದು 6 ತಿಂಗಳಲ್ಲಿ ಈ ತರ ಒಂದು ಚಾರ್ಜಸ್ ಅಂದ್ರೆ ಟ್ರಯಲ್ ಅನ್ನ ಮುಗಿಸ್ತೀವಿ, ನಂತರ 6 ತಿಂಗಳ ನಂತರ ಒಂದು ಕೋರ್ಟ್ ಶಿಕ್ಷೆ ಕೊಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ 6 ತಿಂಗಳ ಅಥವಾ 8 ತಿಂಗಳಲ್ಲಿ ಇದನ್ನ ಟ್ರಯಲ್ ಮುಗಿಯುತ್ತಾ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಆ ನಂತರ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.